ಹಾಯ್ ಎಲ್ಲರಿಗೂ ಈ ದಿನದ ಕಥೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಅಹಿಂಸೆಯ ದೀಪ ಮತ್ತು ಅಮರವಾದ ತ್ಯಾಗ ದಿನ. ಭಾರತದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲವನ್ನು ಮೀರಿಸಿ ಬದುಕುತ್ತವೆ. ಅವುಗಳಲ್ಲಿ ಮಹಾತ್ಮ ಗಾಂಧೀಜಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದದ್ದು. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಚಿಂತನೆ, ಒಂದು ನೈತಿಕ ಶಕ್ತಿ ಮತ್ತು ಒಂದು ಅಹಿಂಸೆಯ ಕ್ರಾಂತಿ. ಜನವರಿ 30 ಭಾರತೀಯರ ಇತಿಹಾಸದಲ್ಲಿ ಅಹಿಂಸೆಯ ಮೌನ ಕೇಕೆ ಹಾಕಿದ ದಿನವಿದು. ಬನ್ನಿ, ಅದೇನು ಅಂತ ನೋಡೋಣ. ನಾವು ಕಥೆ ಹೋಗೋಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ಸ್ನೇಹಿತರೆ, ಭಾರತದ ರಾಷ್ಟ್ರಪಿತ ಬಾಪೂಜಿ ಅಂತ ಕರೆಯೋ ಮೋಹನ್ ದಾಸ್ ಕರಮಚಂದ್ ಗಾಂಧೀಜಿ 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರ್ಬಂದರದಲ್ಲಿ ಜನಿಸಿದರು. ಅವರ ತಂದೆ ಕರಮ್ಚಂದ್ ಗಾಂಧೀಜಿ ಪೋರ್ಬಂದರದ ದಿವಾನರಾಗಿದ್ದರು. ತಾಯಿ ಪುತ್ಲಿಬಾಯಿ ಧಾರ್ಮಿಕ ಮನಸ್ಸಿನ, ಸಹನಶೀಲ ಮತ್ತು ಸತ್ಯನಿಷ್ಠ ಮಹಿಳೆ. ಇವರು ಕಾನೂನು ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ತೆರಳಿ ವಕೀಲರಾದರು. ಗಾಂಧೀಜಿಯ ಜೀವನದ ಮಹತ್ವದ ತಿರುವು ಅಂದರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಸಂಭವಿಸಿತು. ಅಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ ವರ್ಣಭೇದ ಮತ್ತು ಅವಮಾನಗಳು ಅವರನ್ನು ಒಳಗಿನಿಂದ ಕಲುಷಿತಗೊಳಿಸಿದವು. ಒಂದು ದಿನ ರೈಲಿನಲ್ಲಿ ಕಪ್ಪು ವರ್ಗದವರಿಗಾಗಿ ಮೀಸಲಾದ ಭೋಗಿಗೆ ಹೋಗಲು ನಿರಾಕರಿಸಿದ ಕಾರಣ ಅವರಿಗೆ ಬಲವಂತವಾಗಿ ರೈಲಿನಿಂದ ಇಳಿಸಲಾಯಿತು. ಆ ಅಪಮಾನವೇ ಅವರ ಜೀವನದ ದಿಕ್ಕನ್ನು ಬದಲಿಸಿತು. ಅವರು ಅಲ್ಲಿ ಸತ್ಯಾಗ್ರಹ ಎಂಬ ಹೊಸ ಹೋರಾಟದ ಮಾರ್ಗವನ್ನು ರೂಪಿಸಿದರು. ಅಹಿಂಸೆ, ಸತ್ಯ ಮತ್ತು ಧೈರ್ಯ ಇವುಗಳೇ ಆ ಹೋರಾಟದ ಅಸ್ತ್ರಗಳು. ಯಾವುದೇ ರಕ್ತಪಾತವಿಲ್ಲದೆ ಅನ್ಯಾಯದ ವಿರುದ್ಧ ನಿಲ್ಲಬಹುದೆಂಬುದನ್ನು ಅವರು ಜಗತ್ತಿಗೆ ತೋರಿಸಿದರು. ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿ 1915ರಲ್ಲಿ ಭಾರತಕ್ಕೆ ವಾಪಸ್ಸಾಗ್ತಾರೆ. ದೇಶದ ಸ್ಥಿತಿಯನ್ನು ಅರಿಯಲು ಅವರು ಒಬ್ಬ ಸಾಮಾನ್ಯನಂತೆ ದೇಶ ಪರ್ಯಟನೆಗೆ ತೊಡಗುತ್ತಾರೆ. ದೇಶದಲ್ಲಿದ್ದ ಬಡತನ, ಅನಕ್ಷರತೆ, ಜಾತಿಭೇದ, ಬ್ರಿಟಿಷರ ದೌರ್ಜನ್ಯ ಎಲ್ಲವೂ ಅವರನ್ನು ಅಪಹಾಸ್ಯಕ್ಕೆ ಈಡುಮಾಡುತ್ತೆ. ಚಂಪಾರಣ ಸತ್ಯಾಗ್ರಹ, ಖೇಡಾ ಚಳುವಳಿ, ಅಹಮದಾಬಾದ್ ಕಾರ್ಮಿಕ ಹೋರಾಟ ಇವುಗಳ ಮೂಲಕ ಗಾಂಧೀಜಿ ಜನಸಾಮಾನ್ಯರ ನಾಯಕರಾದರು. ಅವರು ಜನರಿಗೆ ಹೇಳಿದ್ದು ಸರಳವಾಗಿತ್ತು: ಸ್ವಾತಂತ್ರ್ಯ ನಮ್ಮ ಹಕ್ಕು, ಆದರೆ ಅದನ್ನು ಪಡೆಯುವ ಮಾರ್ಗ ಶುದ್ಧವಾಗಿರಬೇಕು. ಖಾದಿ ಧರಿಸುವುದು, ಸ್ವದೇಶಿ ವಸ್ತುಗಳ ಬಳಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ ಇವು ಸ್ವಾತಂತ್ರ್ಯ ಹೋರಾಟದ ಚಿಹ್ನೆಗಳಾದವು. ಗಾಂಧೀಜಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಜನರನ್ನು ಹಿಂಸೆಯಿಲ್ಲದೆ ಒಗ್ಗೂಡಿಸಿದರು. 1930ರಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹವು ಭಾರತದ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯ. ಉಪ್ಪಿನ ಮೇಲೆ ತೆರಿಗೆ ವಿಧಿಸಿದ್ದ ಬ್ರಿಟಿಷರ ವಿರುದ್ಧ ಗಾಂಧೀಜಿ ದಾಂಡಿ ಯಾತ್ರೆ ನಡೆಸಿದರು. ಸಾವಿರಾರು ಜನರು ಅವರ ಹಿಂದೆ ನಡೆಯುತ್ತಾ ಅಹಿಂಸೆಯ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದರು. ಇದಲ್ಲದೆ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿ ಗಾಂಧೀಜಿ ಬ್ರಿಟಿಷರಿಗೆ ಸ್ಪಷ್ಟ ಸಂದೇಶ ನೀಡಿದರು. ಇದರಿಂದಾಗಿ ಅವರು ಮತ್ತು ಅನೇಕ ನಾಯಕರು ಜೈಲಿಗೆ ಹೋದರು. ಆದರೆ ಜನರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಬೆಂಕಿ ಇನ್ನಷ್ಟು ಹೊತ್ತಿತು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಿತು. ಆದರೆ ಆ ಸ್ವಾತಂತ್ರ್ಯವು ಸಂತೋಷದ ಜೊತೆ ದುಃಖವನ್ನೂ ತಂದಿತು. ದೇಶ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳಾದವು. ಧರ್ಮದ ಹೆಸರಿನಲ್ಲಿ ಭೀಕರ ಹಿಂಸಾಚಾರ ನಡೆಯಿತು. ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು. ಈ ಹಿಂಸಾಚಾರ ಗಾಂಧೀಜಿಯ ಹೃದಯವನ್ನು ಚೂರುಮೂರು ಮಾಡಿತು. ಅವರು ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಹಿಂದೂ ಮುಸ್ಲಿಂ ಏಕತೆಯ ಸಂದೇಶ ನೀಡಿದರು. ಕೋಲ್ಕತ್ತಾ ಮತ್ತು ದೆಹಲಿಯಲ್ಲಿ ಅವರ ಉಪವಾಸವು ಜನರ ಮನಸ್ಸನ್ನು ಬದಲಾಯಿಸಿತು. ಗೆಳೆಯರೆ, ಅದು ಜನವರಿ ತಿಂಗಳ ಚಳಿ ಇನ್ನೂ ಸಂಪೂರ್ಣವಾಗಿ ತಗ್ಗಿರಲಿಲ್ಲ. ದೆಹಲಿಯ ಆಕಾಶದಲ್ಲಿ ಮೃದುವಾದ ಸೂರ್ಯಕಿರಣಗಳು ಹರಡುತ್ತಿದ್ದವು. ಜನವರಿ 30, 1948 ದಿನವು ಸಾಮಾನ್ಯ ದಿನದಂತೆ ಆರಂಭವಾದರೂ ಭಾರತೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ನೋವಿನ ಗುರುತು ಬಿಡುವ ದಿನವಾಗಿತ್ತು. ಆ ದಿನದ ಸಂಜೆ ಬಿರ್ಲಾ ಭವನದ ತೋಟದಲ್ಲಿ ಜನರು ಮೌನವಾಗಿ ನೆರೆದಿದ್ದರು. ಎಲ್ಲರ ದೃಷ್ಟಿ ಒಬ್ಬರ ಮೇಲಿತ್ತು. ಸಣ್ಣ ದೇಹ, ಸರಳ ವಸ್ತ್ರ, ಕೈಯಲ್ಲಿ ಪ್ರಾರ್ಥನಾ ಮುತ್ತುಗಳು, ಮುಖದಲ್ಲಿ ಶಾಂತಿ. ಅವರು ಮಹಾತ್ಮ ಗಾಂಧೀಜಿ. ಗಾಂಧೀಜಿ ನಡೆದು ಬರುತ್ತಿದ್ದಾಗ ಅವರ ಮನಸ್ಸು ಎಂದಿನಂತೆ ದೇಶದ ಬಗ್ಗೆ ಚಿಂತಿಸುತ್ತಿತ್ತು.
ದೇಶ ಸ್ವಾತಂತ್ರ್ಯ ಪಡೆದಿದ್ದರೂ ಹೃದಯಗಳಲ್ಲಿ ಇನ್ನೂ ದ್ವೇಷ ಉಳಿದಿತ್ತು. ಧರ್ಮದ ಹೆಸರಿನಲ್ಲಿ ರಕ್ತ ಹರಿದಿತ್ತು. ಇದರಿಂದ ಗಾಂಧೀಜಿಯ ಮನಸ್ಸು ಭಾರವಾಗಿತ್ತು. ಆದರೆ ಅವರ ನಂಬಿಕೆ ಒಂದೇ: ಅಹಿಂಸೆ ಮತ್ತು ಸತ್ಯವೇ ಅಂತಿಮ ವಿಜಯವನ್ನು ತರುತ್ತವೆ. ಅವರು ಪ್ರಾರ್ಥನಾ ಸಭೆಗೆ ಹೊರಟಾಗ ಜನರು ಅವರ ಕಾಲುಗಳಿಗೆ ನಮಸ್ಕರಿಸುತ್ತಿದ್ದರು. ಕೆಲವರು ಕಣ್ಣೀರು ಹಾಕುತ್ತಿದ್ದರು. ಯಾರಿಗೂ ಗೊತ್ತಿರಲಿಲ್ಲ ಅದು ಅವರ ಕೊನೆಯ ನಡೆ ಎಂದು. ಗಾಂಧೀಜಿ ಪ್ರಾರ್ಥನೆ ಮುಗಿಸಿಕೊಂಡು ಆಚೆ ಬರ್ತಿದ್ದಂಗೆ ಅಲ್ಲೇ ಜನರ ಮಧ್ಯೆ ಇದ್ದ ನಾಥುರಾಮ್ ಗೋಡ್ಸೆ ಎಂಬ ವ್ಯಕ್ತಿಯ ಪಿಸ್ತೂಲಿನಿಂದ ಹೊರಟ 3 ಗುಂಡುಗಳು ಗಾಂಧೀಜಿಯ ಹೆದೆನ ಸೀಳುತ್ತೆ. ಅಷ್ಟೇ, ಗಾಂಧಿ ಕುಸಿದು ನೆಲಕ್ಕೆ ಬೀಳ್ತಾರೆ. ಅಲ್ಲಿದ್ದವರೆಲ್ಲರೂ ಗೋಡ್ಸೆನ ಹೊಡೆಯೋಕೆ ಹೋದ್ರೆ ಅವರಿಂದ ಮೆಲ್ಲ ಧ್ವನಿಯಲ್ಲಿ, ನಿಲ್ಲಿ, ಅವನನ್ನು ಯಾರೂ ಒಡಿಬೇಡಿ ಅಂತ ಹೇಳಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ವ್ಯಕ್ತಿ ಗಾಂಧಿ. ಹೇ ರಾಮ್ ಅಂದಿದ್ದು ಅಷ್ಟೇ. ಅವರು ಕೊನೆಯುಸಿರೆಳೆದು ಪ್ರಾಣಪಕ್ಷಿ ಹಾರೋಗುತ್ತೆ. ಆ ಕ್ಷಣದಲ್ಲಿ ಕಾಲವೇ ನಿಂತಂತಾಯಿತು. ಭಾರತ ದೇಶ ಅಳತೊಡಗಿತು. ಆ ದಿನದಿಂದ ಜನವರಿ 30 ಶಹೀದಿ ದಿನವಾಗಿ ಉಳಿಯಿತು. ನಮ್ಗೆಲ್ಲ ಗೊತ್ತಿರ್ಬೇಕು, ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ಯುಗ. ಮಹಾತ್ಮ ಗಾಂಧೀಜಿ ಕೇವಲ ಒಬ್ಬ ರಾಜಕೀಯ ನಾಯಕನಲ್ಲ. ಅವರು ಒಂದು ಚಿಂತನೆ, ಒಂದು ದಾರಿ, ಒಂದು ಬೆಳಕು. ಅವರು ನಮಗೆ ಹೇಳಿದದ್ದು ಸರಳವಾದ ಜೀವನದ ಗಾಢ ತತ್ವ. ನೀನು ಬಯಸುವ ಬದಲಾವಣೆ ನೀನೇ ಆಗು ಎಂಬ ಅವರ ಮಾತು ಇಂದೂ ಕೂಡ ನಮ್ಮ ಮನಸ್ಸನ್ನು ತಟ್ಟುತ್ತದೆ. ಗಾಂಧೀಜಿ ಜನ್ಮ ಪಡೆದಿದ್ದು ಗುಜರಾತಿನ ಪೋರ್ಬಂದರಿನಲ್ಲಿ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮೋಹನ್ ದಾಸ್ ಕರಮಚಂದ ಗಾಂಧೀಜಿ ದಕ್ಷಿಣಾಫ್ರಿಕಾದಲ್ಲಿ ಅನುಭವಿಸಿದ ಅನ್ಯಾಯವೇ ಅವರನ್ನು ಮಹಾತ್ಮನಾಗಿಸಿತು. ಅಲ್ಲಿ ಕಂಡ ಜಾತಿ, ವರ್ಣಭೇದ, ಅವಮಾನಗಳು ಅವರೊಳಗೆ ಕ್ರಾಂತಿಯನ್ನು ಹುಟ್ಟುಹಾಕಿದವು. ಆದರೆ ಆ ಕ್ರಾಂತಿ ಕತ್ತಿಯಿಂದಲ್ಲ, ಅಹಿಂಸೆಯಿಂದ. ಜನವರಿ 30 ಕೇವಲ ಗಾಂಧೀಜಿಯ ಮರಣದ ದಿನವಲ್ಲ, ಅದು ನಮ್ಮ ಆತ್ಮಪರಿಶೀಲನೆಯ ದಿನ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಾಲಕನಿದ್ದ. ಅವನಿಗೆ ಜನವರಿ 30 ಎಂದರೆ ಶಾಲೆಯಲ್ಲಿ ಮೌನ ಆಚರಣೆ ಅಷ್ಟೇ. ಆದರೆ ಒಂದು ದಿನ ಅವನು ತನ್ನ ಅಜ್ಜನನ್ನು ಕೇಳಿದ, ಅಜ್ಜ, ಗಾಂಧೀಜಿಯನ್ನು ಯಾಕೆ ಕೊಂದರು? ಅಜ್ಜ ನಿಶ್ಶಬ್ದವಾಗಿ ಕುಳಿತು ನಂತರ ನಿಧಾನವಾಗಿ ಹೇಳಿದರು. ಅವನು ಸತ್ಯ ಮಾತನಾಡಿದ. ಅದಕ್ಕೆ ಆ ಮಾತು ರಾಮುವಿನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಆ ದಿನದಿಂದ ಅವನು ಗಾಂಧೀಜಿಯ ಬಗ್ಗೆ ಓದಲು ಆರಂಭಿಸಿದ. ಅಹಿಂಸೆ, ಸತ್ಯ, ಸರಳತೆ ಇವು ಅವನ ಜೀವನದ ಮೌಲ್ಯಗಳಾದವು. ದೊಡ್ಡವನಾದ ಮೇಲೆ ಅವನು ಶಿಕ್ಷಕನಾದ. ಪ್ರತಿ ಜನವರಿ 30ರಂದು ತನ್ನ ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದ, ಗಾಂಧೀಜಿ ಸತ್ತಿಲ್ಲ, ನಾವು ಅವರ ಮೌಲ್ಯಗಳನ್ನು ಮರೆತಾಗ ಮಾತ್ರ ಅವರು ಸಾಯುತ್ತಾರೆ. ಇಂದಿನ ಕಾಲಕ್ಕೆ ಗಾಂಧೀಜಿ. ಇಂದು ನಾವು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೇವೆ. ಆದರೆ ಸಹಾನುಭೂತಿ, ಸಹನೆ, ಶಾಂತಿ ಇವುಗಳಲ್ಲಿ ಹಿಂದೆ ಬಿದ್ದಿದ್ದೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ, ರಸ್ತೆಯಲ್ಲಿ ಅಸಹನೆ, ಮನೆಗಳಲ್ಲಿ ಕಲಹ. ಇಂತಹ ಸಮಯದಲ್ಲಿ ಗಾಂಧೀಜಿಯ ಅಗತ್ಯ ಇನ್ನಷ್ಟು ಹೆಚ್ಚಾಗಿದೆ. ಅವರು ನಮಗೆ ಕಲಿಸಿದ ಪಾಠಗಳು: ಬಲವಂತಕ್ಕಿಂತ ಬುದ್ಧಿ ದೊಡ್ಡದು, ದ್ವೇಷಕ್ಕಿಂತ ಪ್ರೀತಿ ಶಕ್ತಿಶಾಲಿ, ಹಿಂಸೆಗೆ ಉತ್ತರ ಅಹಿಂಸೆ. ಜನವರಿ 30 ನಮಗೆ ನೆನಪಿಸುತ್ತದೆ, ಒಬ್ಬ ವ್ಯಕ್ತಿ ಸಾಯಬಹುದು, ಆದರೆ ಅವನ ತತ್ವ ಸಾಯುವುದಿಲ್ಲ. ನೋಡಿದ್ರಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಂದ ಮಹಾತ್ಮನಾದ ಕಥೆನಾ? ಇದೇ ರೀತಿ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ಗಾಂಧೀಜಿ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.